16ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಇಂದು ಅಭ್ಯರ್ಥಿ ಪ್ರಕಾಶ್ ಪರವಾಗಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರು ಒದಗಿಸುವ ಕಾರ್ಯಕ್ರಮ ನಡೆಯಿತು. ಬಿಸಿಲಿನ ತಾಪ ಹೆಚ್ಚುತ್ತಿರುವ ಕಾರಣ ಜನರ ಹಿತವನ್ನು ಪರಿಗಣಿಸಿ ಈ ಸೇವೆಯನ್ನು ಒದಗಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಕಾಶ್, ಸಾರ್ವಜನಿಕರಿಗೆ ಈ ಸೇವೆ ಮುಂದುವರಿಯಲಿದೆ ಮತ್ತು 16ನೇ ವಾರ್ಡ್ ಜನರ ಕಲ್ಯಾಣಕ್ಕಾಗಿ ತಮ್ಮ ಕೈಲಾದಷ್ಟು ಪ್ರಯತ್ನಿಸುವುದಾಗಿ ಹೇಳಿದರು. ಈ ಪ್ರದೇಶದ ಜನರಿಗೆ ಯಾವುದೇ ಸಮಸ್ಯೆಗಳಿದ್ದರೆ ಅವರು ಹಿಂಜರಿಕೆಯಿಲ್ಲದೆ ನೇರವಾಗಿ ಫೋನ್ ಮೂಲಕ ಸಂಪರ್ಕಿಸಬಹುದು ಎಂದು ಅವರು ಹೇಳಿದರು. ಜನರ ಕುಂದುಕೊರತೆಗಳನ್ನು ಆಲಿಸುವುದು ಮತ್ತು ತಕ್ಷಣ ಕ್ರಮ ಕೈಗೊಳ್ಳುವುದು ತಮ್ಮ ಗುರಿ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಆಡಳಿತಾಧಿಕಾರಿಗಳು ಮತ್ತು ಸ್ವಯಂಸೇವಕರು ಒಟ್ಟಾಗಿ ಕೆಲಸ ಮಾಡಿದರು. ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸುವ ಕೆಲಸದಲ್ಲಿ ಅವರು ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಾಯ ಮಾಡಿದರು. ಇದರ ನಂತರ 16ನೇ ವಾರ್ಡ್ನ ಜನರು ಈ ಸಾರ್ವಜನಿಕ ಕಲ್ಯಾಣ ಸೇವೆಯನ್ನು ಸ್ವಾಗತಿಸಿದರು ಮತ್ತು ಅಭ್ಯರ್ಥಿ ಪ್ರಕಾಶ್ ಮತ್ತು ಜೆಡಿಎಸ್ ಪಕ್ಷಕ್ಕೆ ತಮ್ಮ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಅಂತ, 16th ವಾರ್ಡು MC ಕ್ಯಾಂಡಿಡೇಟು. ಲಾಸ್ಟ್ ವೀಕ್ ನಾವು ವಾಟರ್ ವಿತ್ ಕ್ಯಾನ್ ಕೊಟ್ಟಿದ್ವಿ, 300 ಕ್ಯಾನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ನಾವು ಫಸ್ಟ್ ಡೇ ನಾವು ಫ್ರೀ ವಾಟರ್ ಕೊಡ್ತಾ ಇದ್ದೀವಿ, ಸರ್ವಿಸ್ ಮಾಡ್ತಾ ಇದ್ದೀವಿ. ನಮ್ಮ 16th ವಾರ್ಡು ಟೋಟಲ್ ಎಷ್ಟು ಮನೆ ಇದೆ ಅಷ್ಟು ಮನೆಗೆ ನೀರು ಕೊಡ್ತಾ ಇದೀವಿ. ನಾವು ನೋಡ್ತೀರಾ, ನೀವು ಹಿಂದೆ ಗಾಡಿ ಇದೆ. ಮುಂದೆ ಬರುವ ಎಲ್ಲಾ ಸೋಷಿಯಲ್ ಸರ್ವಿಸ್ ನಾವು ಮಾಡ್ತೀವಿ. ಇದು ಮಾತ್ರ ಅಲ್ಲ, ಇನ್ನೂ ನಾವು ಜಾಸ್ತಿ ಪ್ಲಾನ್ಸ್ ಇಟ್ಕೊಂಡಿದೀವಿ. ಆ ಪ್ಲಾನ್ಸ್ ಎಲ್ಲ ವೀಕ್ಲಿ ಒನ್ಸ್ ಇಲ್ಲ ಅಂದ್ರೆ 15 days ಒನ್ಸ್ ನಾವು ಕಂಟಿನ್ಯೂ ಆಗಿ ಅದು ನಡೆಯುತ್ತೆ. ಇವಾಗ ನಮ್ಮ ರಮೇಶ್ ಬಾಬು ಸರ್ ಇವತ್ತು ಬರ್ಬೇಕಾಗಿತ್ತು, ಅವ್ರು ಬಂದಿಲ್ಲ. ಯಾಕಂದ್ರೆ ಅವ್ರಿಗೂ ಜಾಸ್ತಿ ಪ್ರೋಗ್ರಾಮ್ಸ್ ಇತ್ತು. ಅವ್ರು ಖಂಡಿತ ಅವ್ರು ಒಂದ್ ಮಾತು ಹೇಳಿದ್ದಾರೆ, ನಾನ್ ಬಂದಿಲ್ಲ ಅಂದ್ರೂ ನೀವು ಹೆಂಗಿದೆಯೋ ಚೆನ್ನಾಗಿ ಮಾಡ್ಲಿ, ನಾನು ಏನ್ ಸಪೋರ್ಟ್ ಇದೆ ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬರೋ ಫಂಕ್ಷನ್ಸ್ಗೆ, ಮೀಟಿಂಗ್ಗೆ ಎಲ್ಲದಕ್ಕೂ ನಾನು ನಿಮ್ ಜೊತೆ ಇರ್ತೀನಿ. ನಾನು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮ್ ಪರವಾಗಿ ನಮ್ ವಾರ್ಡ್ಗೆ ಏನು ತೊಂದರೆ ಆಗ್ಬಾರ್ದು. ಅವ್ರಿಗೆ ಏನ್ ಸರ್ವಿಸ್ ಬೇಕೋ ಎಲ್ಲಾ ಮಾಡ್ಸಿ ನೀವು. ಆ ತರ ನಮ್ ರಮೇಶ್ ಬಾಬು ಸರ್ ಮಾತು ಕೊಟ್ಟಿದ್ದಾರೆ. ಇನ್ನ ನಮ್ ಜನರಿಗೆ ಕೇಳ್ತಾ ಇದೀವಿ, ಏನ್ ಸರ್ವಿಸ್ ಬೇಕು ಅವ್ರು ಹೇಳಿದ್ದಾರೆ. ನೀರ್ ಪ್ರಾಬ್ಲಮ್ ಇದೆ, ಇನ್ನ ಲೈಟ್ಸ್ ಎಲ್ಲ ಹೇಳಿದ್ದಾರೆ. ಎಲ್ಲ ಒಂದೊಂದಾಗಿ ಒಂದೊಂದು ವಾರಕ್ಕೆ ಇಲ್ಲಾಂದ್ರೆ 15 daysಗೆ ನಾವು ಎಲ್ಲಾ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ. ನಮ್ ರಮೇಶ್ ಸರ್ ಅವರು ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನ ಅವ್ರು ಸಪೋರ್ಟ್ ಮಾಡ್ತಾರೆ ಇನ್ನ ನಮ್ಗೆ ಜಾಸ್ತಿ. ಇದು ಅವ್ರ ಸಪೋರ್ಟ್ ಇಂದ ನಾವು ಈ 35 ವಾರ್ಡ್ಗೂ ಕ್ಯಾಂಡಿಡೇಟ್ ಇದ್ದಾರೆ. ಅವ್ರು ಬರ್ತಾರೆ, ಒಂದೊಂದು ವಾರ್ಡ್ಗೆ ಎಲ್ಲಾರ್ಗು ಸಪೋರ್ಟ್ ಮಾಡಿ ನಾವು ಗೆಲ್ತೀವಿ. ಮುನ್ಸಿಪಾಲಿಟಿ ಹಿಡಿತೀವಿ ನಾವು. ಪ್ಲಸ್ MLA ಕ್ಯಾಂಡಿಡೇಟ್ ಅವರೇ, MLA ಗೆಲ್ಲೋದು ಅವರೇ. ಅವ್ರು ನಮ್ಗೆ ಫುಲ್ ಸರ್ವಿಸ್ ಮಾಡ್ತಾರೆ. ಅವ್ರು ಗೆಲ್ಬೇಕು. ಅವ್ರು ಬಂದ್ರೇನೆ KGF ಉದಾರ ಆಗೋದು. ಇಲ್ಲಾಂದ್ರೆ ಕಷ್ಟ. KGF ಇವಾಗ ಹೆಂಗಿದೆ ಹಂಗೆ ಇರುತ್ತೆ, ಇನ್ನ ಉದಾರ ಆಗಲ್ಲ. ಅದರಿಂದ ನಾವು ರಮೇಶ್ ಸರ್ ದಯವಿಟ್ಟು ಬರ್ಬೇಕು. ಅವ್ರ ಸರ್ವಿಸ್ ಅವ್ರು ಬಂದಿಲ್ಲ ಅಂದ್ರೂ ಅವ್ರ ಪರವಾಗಿ ನಾವು ಸರ್ವಿಸ್ ಕೊಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ನಾವು ಸರ್ವಿಸ್ ಕೊಡ್ತೀವಿ. ಅದಕ್ಕೆ ನಾವಿರೋದು 35 ವಾರ್ಡ್ ಅಲ್ಲಿ ನಾವು ಅದಕ್ಕೆ ಇರೋದು. ಅದರಿಂದ ನಾವು ಎಲ್ಲಾರ್ಗು ಇವತ್ತು ಸರ್ವಿಸ್ ಕೊಡ್ತಾ ಇದ್ದೀವಿ. ಇವಾಗ 3 ಗಾಡಿ ಬಂದಿದೆ, ಇನ್ನ 2 ಗಾಡಿ ಬರುತ್ತೆ. ಅದರಿಂದ ಯಾಕಂದ್ರೆ ಅಟ್ ಎ ಟೈಮ್ ನಾವು 5 ಗಾಡಿ 6 ಗಾಡಿ ಕೊಡಕ್ಕಾಗಲ್ಲ. ಫಸ್ಟ್ 3 ಗಾಡಿ ಸರ್ವಿಸ್ ಮಾಡ್ತೀವಿ. ಇನ್ನ ಇದಾದ್ಮೇಲೆ ಇನ್ನ 2-3 ಗಾಡಿ ಬರುತ್ತೆ ಹಿಂದೆ. ಎಲ್ಲ ಎಷ್ಟು ಮನೆ ಇದೆ ಅಷ್ಟು ಮನೆಗೆ ನೀರು ನಾವು ಸಪ್ಲೈ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. 16th ವಾರ್ಡ್ ಮಾತ್ರ ನಾವು ನೀರು ಕೊಡಲ್ಲ. ಒಂದೊಂದು ವಾರ್ಡ್ಗೂ ಪ್ರಾಬ್ಲಮ್ ಇದೆ, ನೀರ್ ಪ್ರಾಬ್ಲಮ್ ಇದೆ. ನಾವು ಸ್ಟಾರ್ಟ್ ಮಾಡಿರೋದು ಏನಕ್ಕಂದ್ರೆ ನಮ್ ವಾರ್ಡಲ್ಲಿ ಈ ತರ ಇದೆ, ಎಲ್ಲಾ ವಾರ್ಡಲ್ಲಿ ಈ ತರ ಪ್ರಾಬ್ಲಮ್ ಇದೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ನಮ್ನ ನೋಡಿ 10 ಜನ ಬೇರೆ ಬೇರೆ ವಾರ್ಡಲ್ಲಿ ಮಾಡ್ಬೇಕು, ಮುಂದೆ ಬರ್ಬೇಕು. ನಮ್ ಕ್ಯಾಂಡಿಡೇಟ್ಸ್ ಎಲ್ಲ ಮುಂದೆ ಬರ್ತಾರೆ. ಅವ್ರು ಏನೇನು ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್ ಇದೆ ಅದೆಲ್ಲ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾರೆ. ಅದರಿಂದ ನಾವು ಈ ಸಮೇತ ಎಲ್ಲಾರ್ಗು ನೀರ್ ಕೊಡ್ತಾ ಇದೀವಿ. ನೀವು ನೋಡ್ತೀರಾ ಹಿಂದೆ ನೋಡಿ, ನಮ್ಗ ಕಾಯ್ತಾ ಇದಾರೆ ಅಲ್ಲಿ ನೀರ್ ಕೊಡಕ್ಕೆ. ಅವ್ರು ವೆಯ್ಟ್ ಮಾಡಂಗ ಇರಬಾರ್ದು. ನಾವು ಸ್ಟಾರ್ಟ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 16ರಲ್ಲಿ ಸರ್ವಿಸು ಇವಾಗ ಪ್ರಕಾಶ್ನ ಸೆಲೆಕ್ಟ್ ಮಾಡಿದ್ದೀವಿ ವಾರ್ಡಲ್ಲಿ. ಅದು ಲಾಸ್ಟ್ ಟೈಮ್ 2 ಪ್ರೋಗ್ರಾಮ್ ಮಾಡಿದ್ದೀವಿ. ಫ್ರೀ ಸರ್ವಿಸು, ಫ್ರೀ ವಾಟರ್ ಕೊಡ್ತೀವಿ ಅಂತ 2 ವಾರ ಮುಂಚೆ ನಾವು ಫ್ರೀ ಕ್ಯಾನ್ ಕೊಟ್ಟು ನೀರಿನ ಫ್ರೀ ಕೊಟ್ಬಿಟ್ಟು ನಾವು ಕಂಟಿನ್ಯೂ ಮಾಡಬೇಕಲ್ವಾ, ನೀರು ಕೊಡ್ತಾ ಇರಬೇಕು. ಸೊ ಆ ಸರ್ವಿಸ್ನ ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಂದ ಅವರು ಫ್ರೀ ಸರ್ವಿಸು, ಫ್ರೀ ಕ್ಯಾನ್ ಕೊಟ್ಟಿರುವ ಎಲ್ಲರಿಗೂ ಮಾತ್ರ ಅಲ್ಲ, ಎಲ್ಲರಿಗೂ ಈ ವಾರ್ಡಲ್ಲಿ ಎಷ್ಟು ಜನ ಇದ್ದಾರೋ, ಎಷ್ಟು ಮನೆ ಇದೆಯೋ ಎಲ್ಲರಿಗೂ ಫ್ರೀ ವಾಟರ್ ಸರ್ವಿಸು ಇವತ್ತು ಆರಂಭಿಸ್ತಾ ಇದೀವಿ. ಜೈ JDS. ಸೊ ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಡಾಕ್ಟರ್ BM ರಮೇಶ್ ಬಾಬು ಅವರು KGF ಅಲ್ಲಿ
ತುಂಬಾ ಹಿಂದೆಯಿಂದ ತುಂಬಾ ದೊಡ್ಡ ಸರ್ವಿಸ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಆಚೆ ಬಂದಿಲ್ಲ. ನಮಗೆ ಏನಂದ್ರೆ ಈ ಮುನ್ಸಿಪಾಲಿಟಿಯಲ್ಲಿ ನಾವು 35 ವಾರ್ಡಲ್ಲೂ ಇದೇ ತರ ಕೆಲಸ ನಡೀತಾ ಇದೆ. ಒಂದೊಂದು ಕೆಲಸ ಔಟ್ ಸೈಡ್ ಅಲ್ಲಿ ಬಂದಿದೆ, ಒಂದ್ಸಲ ಬಂದಿಲ್ಲ. ಯಾಕಂದ್ರೆ ಅದ್ರ ಒಂದು ಇಂಟೆನ್ಷನ್ ಆಗಿ ನಾವು ಮಾಡ್ತಾ ಇದೀವಿ. ಆಲ್ರೆಡಿ ನಾವು BLA ಫಾರಮ್ಸ್ 35 ವಾರ್ಡು 118 ವಿಲೇಜ್ ಇದು ನಾವು ಬೂತ್ ಕಮಿಟಿ ಮಾಡಿ ಅದನ್ನ ಸಬ್ಮಿಟ್ ಮಾಡಿದೀವಿ. ಆಲ್ರೆಡಿ ತಹಸೀಲ್ದಾರ್ ಹತ್ರ ಮಾಡಿದ್ವಿ, ಡಿಸ್ಟ್ರಿಕ್ಟ್ ವರೆಗೂ ಹೋಗಿದೆ. 5ನೇ ತಾರೀಕು ಮೀಟಿಂಗ್ ಇದೆ PLO JDS ಪರವಾಗಿ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹಿಂದೆ ಕಾರಣ ಇರೋದು ಡಾಕ್ಟರ್ BM ರಮೇಶ್ ಬಾಬು ಅವರು MLA ಕ್ಯಾಂಡಿಡೇಟ್ ಇರ್ತಾರೆ. ನೆಕ್ಸ್ಟ್ ಟೈಮ್ ಅವರೇ MLA ಆಗ್ತಾರೆ. ಅದಕ್ಕೂ ನಮ್ಗೆ ತುಂಬಾ 100% ನಮಗೆ ಗ್ಯಾರಂಟಿ ಇದೆ. ಮುನ್ಸಿಪಾಲಿಟಿ ನಾವು ಹಿಡಿತೀವಿ. ಜೈ JDS. வார்டு நம்பர் 16 ஒரு வார்டுல இருந்தும் நாங்கள் MC கேண்டிடேட் செலக்ட் பண்ணி பூத் கமிட்டி ஃபார்ம் பண்ணுகிறோம், கோர் கமிட்டி பண்ணிருக்கிறோம். பிரகாஷ் ஆல்ரெடி நம்ம சர்வீஸ் பண்ண மாதிரி ஃப்ரீ வாட்டர் கேன் கொடுத்து ஒரு 300 கேனை கொடுத்து அவங்களுக்கு தண்ணி கொடுத்து மறுபடியும் இந்த கண்டினியூஷன் கண்டிப்பா இருக்கணும் இல்லையா? அந்த வார்டுல ஃப்ரீ வாட்டர் சர்வீஸ்க்காக பாக்குறீங்க பின்னாடி ஃப்ரீ சர்வீஸ் த்ரூஅவுட் வார்டு ஃபுல்லா இது ஒர்க் ஆகும். இது ஒரு நம்ம JDS குமார் அண்ணா சொல்றதுதான் செய்வாரு, செய்துதான் சொல்லுவாரு. அதே மாதிரிதான் JDSன்றதே செய்துதான் சொல்லும், சொல்றதான் செய்யும். அதுக்கு இது ஒரு உதாரணம். ஜெய் JDS.